ದೊಡ್ಡದು. ಮಗು ಹುಟ್ಟಿದಾಗಲೂ ಅಳುತ್ತಾ ಬರುತ್ತದೆ. ದೊಡ್ಡದು. ಮಗು ಹುಟ್ಟಿದಾಗಲೂ ಅಳುತ್ತಾ ಬರುತ್ತದೆ. ಅದೇ ರೀತಿ ಸಾಯುವಾಗಲೂ ಅಳುತ್ತದೆ. ಏಕೆ ಹೀಗೆ ಆಗುತ್ತೆ ಅಂತಂದರೆ, ಈ ಭೂಮಿಗೆ ಬರುವಾಗಲೂ ಹೋಗುವಾಗಲೂ ಅಳ್ತಾನೆ. ಈ ಲೋಕಕ್ಕೆ ಬರುವಾಗ ಏನನ್ನು ಪಡ್ಕೊಳ್ಬೇಕು ಅಂತ, ಹೋಗುವಾಗ ಈ ಲೋಕದಲ್ಲಿ ಪಡೆಯದಿರುವುದನ್ನು ಬಿಟ್ಟು ಹೋಗಬೇಕಲ್ವಾ ಅಂತ. ಹಾಗಾದರೆ ಏನನ್ನು ಬಿಟ್ಟು ಹೋಗಲು ಅಳ್ತಾನೆ? ಹಾಗಾದರೆ ಸಂತೋಷವಾಗಿರಬೇಕಾದ್ರೆ ಅವನಿಗೆ ಏನು ಬೇಕು? ಇರಲು ಸ್ವಲ್ಪ ಸ್ಥಳ, ಬಟ್ಟೆ ಹಾಗೂ ಊಟ. ಆದರೆ ಅದರ ಜೊತೆಗೆ ಸ್ವಲ್ಪ ಜ್ಞಾನವೂ ಬೇಕಾಗುತ್ತೆ. ಇಲ್ಲವಾದರೆ ಜೀವನ ನಾಶವಾಗುತ್ತೆ. ಜೀವನ ಪ್ರತಿ ಕ್ಷಣವೂ ಪಾಠವನ್ನು ಕಲಿಸುತ್ತೆ. ಒಬ್ಬರು ನಿಂದಿಸ್ತಾರೆ, ಕೆಲವರು ಅಣಕವಾಡ್ತಾರೆ, ಹೊಗಳುವಿಕೆ, ಹೀಗೆ ನಮ್ಮೊಂದಿಗೆ ಇರುತ್ತಾ ಮಾಡ್ತಾರೆ. ಇವೆಲ್ಲವನ್ನು ಮೀರಿ ಬದುಕನ್ನು ಸಾಗಿಸಬೇಕಾದರೆ ಕಷ್ಟ. ಇವೆಲ್ಲವೂ ಯಾವ ಪುಸ್ತಕವೂ ತಿಳಿಸುವುದಿಲ್ಲ. ನಮ್ಮ ಬಳಿಯಲ್ಲಿ ಜೇಬಿನ ತುಂಬ ಹಣವಿದ್ದಾಗ ಸುಗಮವಾದ ಜೀವನ 100 ಆಟಗಳನ್ನು ಕಲಿಸಿದರೆ ಖಾಲಿ ಜೇಬು 100 ಪಾಠಗಳನ್ನು ಕಲಿಸುತ್ತೆ. ನಾವು ಅಂದುಕೊಂಡಂತೆ ಜೀವನ ಇರುವುದಿಲ್ಲ. ಎಲ್ಲರೂ ದೇವರ ಮಕ್ಕಳು. ಅಲ್ಲಮಪ್ರಭು ಹೇಳ್ತಾನೆ, ಭೂಮಿ ಆಕಾಶಗಳಲ್ಲಿ ಯಾವುದು ದೊಡ್ಡದು ಅಂತಂದರೆ ಸೂರ್ಯ ಚಿಕ್ಕವನು ಎಂದು ಹೇಳಲಾಗುವುದಿಲ್ಲ. ದೀಪ ಚಿಕ್ಕದು ಎಂದು ಹೇಳಲಾಗುವುದಿಲ್ಲ. ಏಕೆಂತಂದರೆ ಸೂರ್ಯ ಜಗತ್ತನ್ನು ಬೆಳಗ್ತಾನೆ. ಸೂರ್ಯ ಮುಳುಗಿದ ಮೇಲೆ ದೀಪವೇ ಮನೆಯನ್ನು ಬೆಳಗೋದು.